ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ, ಹೋದಲ್ಲಿಯೂ, ಬಂದಲ್ಲಿಯೂ, ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 14ನೇ ಅಧ್ಯಾಯ 21ರಿಂದ 1 ಅರಸು 14ನೇ ಅಧ್ಯಾಯ 21ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಸೊಲೊಮೋನನ ಮಗನಾದ ರೆಹಬ್ಬಾಮನು ಯಹೂದದ ಅರಸನಾದನು. ಅವನು ಪಟ್ಟಕ್ಕೆ ಬಂದಾಗ 41 ವರ್ಷವಾಗಿದ್ದು, ಯೆಹೋವನು ತನ್ನ ಹೆಸರಿಗೋಸ್ಕರ ಇಸ್ರಾಯೇಲರ ಎಲ್ಲಾ ಕುಲಗಳಿಂದ ಆರಿಸಿಕೊಂಡು ಯೆರೂಸಲೇಮ್ ಪಟ್ಟಣದಲ್ಲಿ 17 ವರ್ಷ ಆಳಿದನು. ಅಮ್ಮೋನಿಯಳಾದ ನಯಮ್ಮ ಎಂಬಾಕೆ ಅವನ ತಾಯಿ. ನೋಡಿ, ದಾವೀದ ಅರಸ ಆಯ್ತು, ಸೊಲೊಮೋನ ಆಯ್ತು. ಸೊಲೊಮೋನ ಮಗ ರೆಹಬ್ಬಾಮನ ದೇವರು ಆರಿಸಿಕೊಂಡ್ರು. ಅವನು ಪಟ್ಟಕ್ಕೆ ಬಂದಾಗ 41 ವರ್ಷದಲ್ಲಿ ಅವನನ್ನು ದೇವರು ಅರಸನನ್ನಾಗಿ ಮಾಡಿದ್ರು ಇಸ್ರಾಯೇಲರಿಗೆ. ಯಾರು? ದೇವರು. ಆಗ ಅವನ ಅಲ್ಲಿ 41 ವರ್ಷದಲ್ಲಿ ಅವನು ಅರಸನನ್ನಾಗಿ ದೇವರನ್ನು ಆರಿಸಿಕೊಂಡು 17 ವರ್ಷ ಯೆರೂಸಲೇಮನ್ನು ಅವನು ಆಳಿದ. 22ನೇ ವಚನ. ಯಹೂದ್ಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ನೋಡಿ, ಅಲ್ಲಿ ಏನಾಗಿದೆ? ಆದರೂ ಕೂಡ ಅವರು ವಾಪಸ್ಸು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಯಾಕೆ ದ್ರೋಹಿಗಳಾದರು? ಅವರು ತಮ್ಮ ಪಿತೃಗಳಿಗಿಂತಲೂ ದುಷ್ಟರಾಗಿ ಆತನನ್ನು ರೇಗಿಸಿದರು. ನೋಡಿದ್ದಾರೆ ನಮಗೆ ಸ್ತೋತ್ರ. ಅವ್ರು ಏನ್ ಮಾಡಿದ್ದಾರೆ? ತಮ್ಮ ಪಿತೃಗಳು, ದಾವೀದನು ತಪ್ಪು ಮಾಡ್ದ, ಸೊಲೊಮೋನನು ತಪ್ಪು ಮಾಡ್ದ, ಇವನು ಕೂಡ ಅವರ ದಾವೀದನ ವಂಶನ, ಇವನು ಅರಸನಾದ ದೇವರು ಮಾಡಿದ್ರು. ಆದ್ರೆ ಅವರಿಗಿಂತಲೂ ಇವರು ಕೆಟ್ಟವರಾದರು. ಹಾಗೆ ಅದು ಇವತ್ತು ಕೂಡ ಅದುವೇ ನಡೀತಾ ಇದೆ. ಖಂಡಿತವಾಗಿ ದೇವರು ಎಷ್ಟೇ ಉಪಕಾರ ಮಾಡಿದ್ರು, ಆರಿಸಿಕೊಂಡ್ರು, ಎಷ್ಟೇ ತಿಳ್ಕೊಂಡ್ರು, ಕಡೆ ಕಾಲದಲ್ಲಿ ಅವರೊಂದು ರಕ್ತದ ಗುಣವೋ ಅಥವಾ ಏನು ಅಂತ ಗೊತ್ತಿಲ್ಲ. ಆದ್ರಿಂದ ಅಲ್ಲಿ ಏನಾಗ್ತದೆ? ಅವರು ಪುನಃ ಹಿಂದಿನ ದಾರಿಗೆ ಹೋಗುವುದು ಇದೇ ರೀತಿ. ಅದಕ್ಕೆ 2 ಪೇತ್ರ 2ನೇ ಅಧ್ಯಾಯದಲ್ಲಿ ಕೂಡ ಪೇತ್ರನ ಹೇಳಿದ್ದು, ಹಂದಿಗಳಿಗೂ ನಾಯಿಗಳಿಗೂ ಅಲ್ಲಿ ಹೋಲಿಸಿದ್ದು. ಜ್ಞಾನಿ ಸೊಲೊಮೋನ ಕೂಡ ಅದನ್ನೇ ಹೇಳಿದ್ದು. ನಾಯಿ ಕಟ್ಟಿದ್ದನ್ನ ನೆಕ್ಕಲು ಹೋಯಿತು, ಮೈ ತೊಳೆದು ಬಿಟ್ಟ ಹಂದಿ ವಾಪಸ್ಸು ನೆಕ್ಕಲು ಹೋಯಿತು ಅಂತ. ಆದ್ದರಿಂದ ಅವರ ಹಿಂದಿನ ಜೀವಿತವನ್ನು ಅವನು ಬಿಟ್ಟು ಬರುವುದು ಬಹಳ ಕಷ್ಟ. ಅದೇ ರೀತಿಯಲ್ಲಿ ಅವರ ಪಿತೃಗಳಿಂತಲೂ ಅವರು ರೇಗಿಸಿದ್ರು, ಕೆಟ್ಟದ್ದು ಮಾಡಿ ರೇಗಿಸಿದ್ರು. ಹಾಗೆ ಇವತ್ತು ಕೂಡ ಮಕ್ಕಳಿಗೂ ದರ್ಶನ ಕೊಡ್ತಾರೆ, ತಿಳಿಸ್ತಾರೆ, ಅಥವಾ ಒಂದು ಸಂತಾನವನ್ನು ಆರಿಸಿಕೊಂಡೇ ಬರ್ಬೋದು. ಆದ್ರೆ ಕೆಲವೊಂದು ಕಡೆ ಮಕ್ಕಳನ್ನು ಆರಿಸಿಕೊಳ್ತಾರೆ, ಅವರು ತಿಳಿದು ಮಾಡಿ ದೇವರಲ್ಲಿ ಭಯ ಭಕ್ತಿ ನಡ್ಕೊಂಡು ಸಾಕ್ಷಿ ಹೇಳಿ ಏನೋ ಮಾಡ್ಬೋದು. ಆದರೆ ಕಡೆಗೆ ಅಯ್ಯೋ ಅವ್ರನ್ನ ಹಾಗೆ ಬಿಡೋದು, ಅವ್ರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಅವರು ನಮಗೆ ಬೇಕಲ್ಲ, ಸತ್ಯ ಸಮಾಧಿ ಮಾಡ್ಬೇಕಲ್ಲ, ನಮ್ಮ ಮದುವೆಗೆ ಬರ್ಬೇಕಲ್ಲ, ಅವರಲ್ಲಿಗೆ ನಾವು ಹೋಗ್ಬೇಕಲ್ಲ, ದೇವರಿದ್ದಾರೆ, ದೇವರು ನಮ್ಮ ಹೃದಯದಲ್ಲಿ ಇದ್ದಾರೆ, ದೇವರನ್ನು ಯೋಚನೆ ನಮ್ಮಲ್ಲಿ ಇದ್ರೆ ಸಾಕು ಅಂತ ಹೇಳ್ಕೊಂಡು ಅದು ಮಾಡ್ತಾರೆ, ಇದು ಮಾಡ್ತಾರೆ. ಇತ್ತೀಚೆಗೆ ಕೂಡ ಈಗಲೂ ಕೂಡ ಇದುವೇ ನಡೀತಾ ಇದೆ. ಎಷ್ಟು ಹೇಳಿದ್ರು ಬಿಟ್ಟು ಬರಕ್ಕೆ ತಯಾರಿಲ್ಲ. ಅದು ಬೇಕು, ಇದು ಬೇಕು ಅಂತ. ಮತ್ತೆ ಇದು ಸಭೆಗೆ ಹೋಗುವುದು, ದೇವರ ಪರವಾಗಿ ವಾಕ್ಯ ಮಾತಾಡುವುದು, ಸಾಕ್ಷಿ ಕೊಡುವುದೆಲ್ಲ ಬಹಳ ದೊಡ್ಡದಾಗಿರ್ತದೆ. ಆದರೆ ಇವರ ವಿಷಯ ಏನಾಗ್ತದೆ? ಆ ಕಡೆ ಲೋಕದ ಕಡೆಗೆ ಇರ್ತದೆ, ಈ ಕಡೆ ದೇವರ ಕಡೆಗೂ ಇರುತ್ತದೆ. ಇವತ್ತು ಕೂಡ ಅದುವೇ ನಡೀತದೆ. ಹಾಗಂತವ್ರು ಏನಾಗಿದ್ದಾರೆ? ದೇವರ ದೃಷ್ಟಿಯಲ್ಲಿ ದುಷ್ಟರಾಗಿದ್ದಾರೆ ಅಂತ ಇದರ ಅರ್ಥ. 23. ಪಿತೃಗಳಂತೆ ಅವರು ತಮಗೋಸ್ಕರ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡರು. ನೋಡಿ, ಅವ್ರು ಏನ್ ಮಾಡಿದ್ರು? ಕಡೆಗೆ ವಿಗ್ರಹಾರ್ಧನೆ ಕೂಡ ಮಾಡ್ತಾರೆ, ಮಾಯಮಂತ್ರಕ್ಕೆ ಹೋಗ್ತಾರೆ, ಜ್ಯೋತಿಷಕ್ಕೆ ಹೋಗ್ತಾರೆ, ಎಲ್ಲದಕ್ಕೂ ಹೋಗ್ತಾರೆ. ಈ ಕಡೆ ದೇವ್ರ ಕಡೆಗೂ ಹೋಗ್ತಾರೆ. ಅದಕ್ಕಾಗಿ ಒಂದು ಸ್ಥಳವನ್ನು ಕೂಡ ಮಾಡ್ತಾರೆ, ಒಂದೊಂದು ಮನೆಯಲ್ಲಿ ಒಂದೊಂದು ರೂಮನ್ನ ಮಾಡ್ತಾರೆ. ಅವ್ರು ಮಾಡೋ ಅನಾಚಾರಗಳನ್ನಂತೂ ಬಿಡುವುದೇ ಇಲ್ಲ. ಇವತ್ತು ಕೂಡ ಅದುವೇ ನಡೀತಾ ಇದೆ. ಪ್ರತಿಯೊಂದು ದಿಣ್ಣೆಯ ಮೇಲೆಯೂ ಚೆನ್ನಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆಯೂ ಕಲ್ಲಿನ ಕಂಬಗಳನ್ನು, ಆಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿದರು. ನೋಡಿ, ಯಾರು? ಯಹೂದ್ಯರು ದೇವ್ರನ್ನ ಅರ್ಥವ್ರೆ. ಪೂಜೆಗಾಗಿ ಕಲ್ಲಿನ ಕಂಬ, ಮರ, ಗಿರ ನೆಟ್ಟು ಅದಕ್ಕೆ ಪೂಜೆ ಪುಸ್ಕಾರ ಮಾಡುವುದು, ಅದು ಬೇಕು ಇದು ಬೇಕು ಅಂತ ಹೇಳುವಂಥದ್ದು. ಅದು ಕೂಡ ಇವತ್ತು ಅನೇಕ ಕಡೆಗೆ ನೋಡ್ತಾ ಇದ್ದೇವೆ.
ಒಂದೊಂದು ಕಡೆಗೆ ಇತ್ತೀಚೆಗೆ ಕೂಡ 2-3 ದೇವರ ಸೇವಕರು ನಮ್ಮ ಬಳಿಗೆ ಬಂದಾಗ ಒಬ್ಬ ವಿಶ್ವಾಸಿ ಹೇಳ್ದ 10 ಆಜ್ಞೆಗಳನ್ನು ದೇವರ ವಿಷಯಗಳನ್ನ ತಿಳಿಸಿದಾಗ ನಾವು ಎಲ್ಲದರಲ್ಲಿಯೂ ಇದ್ದೇವೆ ಅಂತೇಳಿ. ದೇವ್ರನ್ನ ಅಯ್ಯೋ ದೇವ, ಬಹಳ ಬೇಸರವಾಯಿತು, ಎಲ್ಲದರಲ್ಲಿಯೂ ಇದ್ದೇವೆ ಇಂಥವ್ರು ಇವತ್ತು ಬಹಳ ಜನ ಇದ್ದಾರೆ. ಅಂಥವ್ರ ಸಹವಾಸ ಮಾಡಬಾರದು. ಬಹಳ ಶಿಕ್ಷೆಗಾಗಿ ಶಿಕ್ಷೆಗಾಗಿ ದೇವರು ಒಳಪಡಿಸಿ ಬಿಡ್ತಾರೆ ಅಥವಾ ವಿರೋಧಿಗಳ ಕೈಗೆ ಒಪ್ಪಿಸಿ ಬಿಟ್ಟೇ ಬಿಡ್ತಾರೆ. ಇದನ್ನು ಹಿಂದಿನ ಸಂದೇಶದಲ್ಲಿ ಕೂಡ ಬಹಳ ಸಲ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 24ನೇ ವಚನ. ಇದಲ್ಲದೆ ಅವರ ದೇಶದಲ್ಲಿ ವೇಶ್ಯಾವೃತ್ತಿಯನ್ನು ಅನುಸರಿಸುತ್ತಿರುವ ದೇವದಾಸಿಯರು ಇದ್ದರು. ನೋಡಿಲ್ಲ, ವಿಗ್ರಹಗಳನ್ನ ಪೂಜೆ ಮಾಡಿ 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 ದೇವರವ್ರನ್ನ ಕೈ ಬಿಟ್ಟರು. ಕಡೆಗೆ ಅವ್ರು ಏನ್ ಮಾಡಿದ್ರು? ದಾಸಿಯರು ಅಂದ್ರೆ ಅದು ಇತ್ತೀಚೆಗೆ ಸ್ವಲ್ಪ ಕಡಿಮೆಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಬಹಳ ಇದೆ. ಏನಾಗಿದೆ ಅಂದ್ರೆ ಒಂದೊಂದು ಹುಡುಗಿಯರನ್ನ ಮದುವೆ ಮಾಡಿದ್ರೆ ದೇವರಿಗೆ ತಲೆ ಬಿಟ್ಟು ಬಿಡೋದು, ಅವರಿಗೆ ಮದುವೆ ಇಲ್ಲ. ಆಮೇಲೆ ಅವರು ಯಾರನ್ನು ಬೇಕಾದ್ರೂ ಗಂಡಂದರನ್ನಾಗಿ ಮಾಡ್ಕೊಳ್ಬಹುದು, ಎಷ್ಟು ಮಕ್ಕಳನ್ನು ಬೇಕಾದ್ರೂ ಪಡ್ಕೊಳ್ಬಹುದು. ಇದುವೇ ದೇವದಾಸಿ ಸೌಳೆತನ. ಹಾಗೆ 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 ಅವ್ರಿಗೆ ಎಷ್ಟೋ ಗಂಡಂದರು, ಏನೋ ಗಂಡಂದರು. ಅದುವೇ ಇದರಲ್ಲಿ ಮುಂದೆ ನಾವು ನೋಡಿಕೊಳ್ಳಬಹುದು. ದೇವದಾಸಿಯರು ಹಾಗೆ ಇಡೀ ಊರೇ ವೇಷವೃತ್ತಿ ತುಂಬಿದಾಗ ಆ ಊರಿಗೆ ಬಹಳ ಶಿಕ್ಷೆ, ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಊರಿನ ಮೇಲೆ ದೇವರ ಕೋಪ ಬೀಳುತ್ತದೆ ಅಂತೇಳಿ ಮುಂದೆ ನಾವು ಇದನ್ನ ತಿಳ್ಕೊಳ್ಬಹುದು. ಆದ್ರೆ ದೇವದಾಸಿಯರ ಕೆಲಸದಲ್ಲಿ ವಿಗ್ರಹಾರಾಧನೆ. ಯೆರೆಮೀಯನ ಗ್ರಂಥದಲ್ಲಿ ಕೂಡ ನೋಡುವಾಗ ವಿಗ್ರಹಗಳಿಂದಾಗಿ ಅವರು ಸೂಳೆಗಳಾದರು ಅಂತ ಬರೆಯಲ್ಪಟ್ಟಿದೆ. ವಿಗ್ರಹ ಅದು ಸೈತಾನನ ಕಾರ್ಯ. ಹಾಗೆ ದೇವದಾಸಿಯರು ಇದು ಒಂದು ಉದಾಹರಣೆಗೆ ಅವರ ಮಕ್ಕಳನ್ನು ಕೂಡ ಶಾಲೆಯಲ್ಲಿ ಹೋಗಿ ಮಕ್ಕಳನ್ನು ಶಾಲೆಗೆ ಸೇರಿಸಿದಾಗ ನಿಮ್ಮ ತಂದೆ ಹೆಸರು ಅಂತ ಕೇಳಿದ್ರೆ ಎಲ್ರಿಗೂ ಒಂದೇ ತಂದೆ ಹೆಸರು ಹನುಮಂತ. ತಂದೆ ಕರ್ಕೊಂಡ್ಬಂದ್ರೆ ತಂದೆ ಇಲ್ಲ, ತಾಯಿನ ಕರ್ಕೊಂಡು ತಾಯಿಗೆ ನಾನು ದೇವದಾಸಿ ಅಂತ ಹೇಳುವಂಥದ್ದು. ನೋಡಿ ಎಂಥ ಒಂದು ಅವಮಾನ ಆ ಮಕ್ಕಳಿಗೂ. ತಂದೆ ಇಲ್ಲ, ಅವರು ವಯಸ್ಸಿಗೆ ಬಂದಾಗಲೂ ಕೂಡ ಏನಾಗಬೇಕು ಪರಿಸ್ಥಿತಿ. ಇದು ಉತ್ತರ ಕರ್ನಾಟಕದಲ್ಲಿ ಬಹಳ ಇದೆ. ಇದು ಭೂಮಿಗೆ ಬಹಳ ಒಂದು ದೊಡ್ಡ, ಅವರು ಇರುವ ಜಾಗದಲ್ಲಿ ಬಹಳ ಒಂದು ದೊಡ್ಡ ಶಾಪವಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಕೂಡ ನಾವು ತಿಳ್ಕೊಳ್ಬಹುದು. ಒಂದು ದೇವದಾಸಿ, ಒಂದು ಸೂಳೆ ಊರೊಳಗಿದ್ದರೆ ಆ ಏರಿಯಾಕ್ಕೆ, ಆ ಮನೆಯು ಕೂಡ ಮಹಾ ಒಂದು ದರಿದ್ರ, ಮಹಾ ಒಂದು ದೇವರ ಶಾಪವನ್ನು ಅನುಭವಿಸಬೇಕಾಗ್ತದೆ ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ಬಹಳ ಎಚ್ಚರ. ಯೆಹೋವನವರ ಎದುರಿನಿಂದ ಹೊಡೆಸಿಬಿಟ್ಟು ಅನ್ಯ ಜನಾಂಗಗಳಿದ್ದ ದುರಾಚಾರಗಳನ್ನೆಲ್ಲ ಅವರು ನಡೆಸುವರಾದರು. ನೋಡಿ, ಹಾಗೆ ದೇವರು ಏನ್ ಮಾಡಿದ್ರು? ದೇವ್ರನ್ನ ಆರಿಸಿಕೊಂಡವರು ಯಹೂದ್ಯರ ಕಡೆಗಳಿಂದ ಏನ್ ಮಾಡಿದ್ರು ಅಂದ್ರೆ ದೇವರು ಆರಿಸಿಕೊಂಡವರು ಈ ರೀತಿ ಆದಾಗ ಅವರು ಆ ವಿಗ್ರಹಗಳ ಬಳಿಗೆ ಹೋದಾಗ ದೇವರು ಅಂತವರನ್ನ ತಳ್ಳಿ ಬಿಟ್ರು. ದೇವರು ಅವರನ್ನ ಸ್ವೀಕಾರ ಮಾಡಲಿಲ್ಲ. ಆದ್ರಿಂದ ಅವರು ವಾಪಸ್ ಏನ್ ಮಾಡಿದ್ರು? ಬೇರೆ ಇತರ ಜನಗಳ ಜೊತೆಲಿ ಹೋಗ್ಕೊಂಡು ವಿಗ್ರಹಾರಾಧನೆ, ಮಾಯಾ ಮಂತ್ರ, ಜ್ಯೋತಿಷ, ದೇವರ ಎಲ್ಲ ವಾಕ್ಯಗಳಿಗೆ ವಿರೋಧವಾಗಿ ನಡೆದ್ರು, ಸೂಳೆತನ ಮಾಡಲು ಕಾರಣವಾದರು. ಹಾಗೆ ದೇವರಿಂದ ಯಾರು ತಳ್ಳಿ ಬಿಟ್ಟಿದ್ದಾರೋ, ದೇವರಿಂದ ಯಾರು ತಿರಸ್ಕರಿಸಲ್ಪಟ್ಟಿದ್ದಾರೋ ಅವರೇ ಸೂಳೆತನ ಮಾಡೋದು. ದೇವದಾಸಿ ನಾನಾ ಥರದ ಇವತ್ತು ಪ್ರತಿಯೊಂದು ಊರಲ್ಲಿ ಬಹಳ ಕಡೆಗೆ ಇದೆ. ಆಗ ಇವರು ಏನಾಗಿದ್ದಾರೆ? ದೇವರಿಂದ ದೂರ ಹೋದಾಗ ವಿಗ್ರಹಾರಾಧನೆ, ಸೂಳೆತನ, ನಾನಾ ರೀತಿ ವಿರೋಧವಾಗಿ ನಡ್ಕೊಳ್ಳುವಂಥದ್ದು ಇದು. ಹಾಗಾಗಿ ಅವ್ರು ಏನೇ ಆಗ್ಲಿ, ದೀಕ್ಷಾ ಸ್ಥಾನ ಪಡ್ಕೊಳ್ಳಿ, ಗಂಗಾಸ್ಥಾನ ಪಡ್ಕೊಳ್ಳಿ, ಯಾವ ಕುಲ ಯಾವ ಧರ್ಮವೇ ಆಗಿರ್ಲಿ, ಅವ್ರನ್ನ ಖಂಡಿತವಾಗಿ ದೇವರು ತಳ್ಳಿ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ಅಂತವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಸಹವಾಸ ಮಾಡಬಾರ್ದು, ಅಂಥವ್ರನ್ನು ಮನೆ ಒಳಗೆ ಕೂಡ ಸೇರಿಸಬಾರದು ಅಂತ ಬರೆಯಲ್ಪಟ್ಟಿದೆ. ಇದು ಮಹಾಭಾರತದಲ್ಲಿದೆ, ಕುರಾನಲ್ಲಿದೆ, ಬೈಬಲಲ್ಲಿ ಕೂಡ ಇದೆಲ್ಲ ವಿಷಯಗಳು ಬರೆಯಲ್ಪಟ್ಟಿವೆ. ಬಹಳ ಎಚ್ಚರ. ಅವರು ಸ್ವಂತದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವರ ದರ್ಶನವಾದ ಮೇಲೆ, ದೇವರನ್ನ ಅರಿತುಕೊಂಡು ಜೀವಿಸ್ಲಿಕ್ಕೆ ಆದ್ಮೇಲೆ ಅವ್ರು ಎಷ್ಟೇ ಸಾಕ್ಷಿ ಕೊಡ್ಲಿ, ದಾನ ಧರ್ಮ ಮಾಡ್ಲಿ, ಹಾಡು ಹಾಡ್ಲಿ, ಏನೇ ಮಾಡ್ಲಿ, ಎಷ್ಟೇ ನೈಸು ಮಾತಾಡ್ಲಿ, ಖಂಡಿತವಾಗಿ ಅವರನ್ನು ದೇವರು ತಳ್ಳಿ ಬಿಟ್ಟಿದ್ದಾರೆ. ಅಂತವರ ಸವಾಸ ಇರಲೇಬಾರದು, ಅಂತವ್ರನ್ನ ಮನೆಯೊಳಗೆ ಸೇರಿಸಲೇಬಾರದು ಅಂತ ಇದು ಕೀರ್ತನೆ 1ನೇ ಕೀರ್ತನೆ ಬಹಳ ಚೆನ್ನಾಗಿ ಇಂಬು ಕೊಡ್ತದೆ. ಆದ್ದರಿಂದ ಪ್ರತಿ ದಿವಸ 1ನೇ ಕೀರ್ತನೆಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 25ನೇ ವಚನ. ರೆಹಬ್ಬಾಮನ ಆಳ್ವಿಕೆಯ 5ನೇ ವರ್ಷದಲ್ಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. 21ರಿಂದ 31. ರೆಹಬ್ಬಾಮನ ಆಳ್ವಿಕೆಯ 5ನೇ ವರ್ಷದಲ್ಲಿ ಐಗುಪ್ತದ ಅರಸನಾದ ಶೀಶಕನು ಯೆರೂಸಲೇಮಿಗೆ ವಿರೋಧವಾಗಿ ಬಂದು
ಯೆಹೋವನ ಆಲಯದ ಮತ್ತು ಅರಮನೆಯ ಎಲ್ಲ ದ್ರವ್ಯಗಳನ್ನು ಸೊಲೊಮೋನನು ಮಾಡಿಸಿದ ಬಂಗಾರದ ಗುರಾಣಿಗಳನ್ನು ತೆಗೆದುಕೊಂಡು ಹೋದನು. ನೋಡಿ ಏನಾಯ್ತು ಅಲ್ಲಿ, ಯೆರೊಬ್ಬಾಮನ ಆಳ್ವಿಕೆ 5ನೇ ವರ್ಷದಲ್ಲಿ ಅಲ್ಲಿ ವಿರೋಧಿಗಳು ಬಂದು ಸೊಲೊಮೋನನು ದೇವರು ಮಾಡಿಸಿದಂತ ಎಲ್ಲ ವಸ್ತುಗಳನ್ನು, ಬಂಗಾರದ ಎಲ್ಲ ದ್ರವ್ಯಗಳನ್ನು ಕೂಡ ಅಲ್ಲಿ ಏನ್ ಮಾಡ್ದ, ಅವನು ತೆಗೆದುಕೊಂಡು ಹೋದ. ನೋಡಿ ಅಲ್ಲಿ ವಿರೋಧಿಗಳು ಬಂದ್ರು, ಯುದ್ಧ ನಡೆಯಿತು, ಜಗಳ ಆಯಿತು, ಎಲ್ಲವನ್ನ ಬಂದು ತೆಗೆದುಕೊಂಡು ಹೋದ. ಕಾರಣ ಏನು? ಸೊಲೊಮೋನನು ಚೆನ್ನಾಗಿ ಮಾಡಿಸಿದ, ಅವರು ತಪ್ಪಿ ಹೋದ, ಅವರ ಮಗನು ತಪ್ಪಿ ಹೋದ. ಕಾರಣ ಯಾವುದು? ದೇವರು ಕೈ ಬಿಟ್ಟಿದ್ದರಿಂದ ಅಲ್ಲಿ ವಿರೋಧಿಗಳು ಬಂದು ಅವರನ್ನ ನಾಶ ಮಾಡಿದರು. ಒಂದು ವೇಳೆ ದೇವರೊಂದಿಗೆ ಅವರು ಇದ್ದಿದ್ರೆ, ಖಂಡಿತವಾಗಿ ವಿಗ್ರಹಾರಾಧನೆಗೆ ಹೋಗದಿದ್ರೆ, ಈ ಸುಳ್ಳತನ ಮಾಡದಿದ್ರೆ ಖಂಡಿತವಾಗಿ ದೇವರವರನ್ನ ಕೈ ಬಿಡ್ತಿತ್ತಿಲ್ಲ. ಇಲ್ಲಿ ಅರಸ ಅಂತ ಹೇಳಿ ನೋಡ್ಲಿಲ್ಲ, ದೇವರು ನಾನು ಆದುಕೊಂಡವ್ರು ಅಂತ ಹೇಳಿ ನೋಡ್ಲಿಲ್ಲ. ಅಲ್ಲಿಂದ ಏನ್ ಮಾಡಿದ್ರು, ದೇವರವರನ್ನ ಕೈ ಬಿಟ್ಟರು. ಹಾಗೆ ಇವತ್ತು ದೇವರು ಆದುಕೊಂಡವರ ಜೀವಿತದಲ್ಲಿ ಕೂಡ ಇವ್ರನ್ನ ನೋಡ್ಕೊಂಡು ಮತ್ತೆ ಹಳೆಯ ಜೀವಿತಕ್ಕೆ ಹೋದ್ರೆ ನಾನಾ ಥರದಲ್ಲಿ ಕೆಟ್ಟ ಅಭ್ಯಾಸಗಳು ಬರಬಹುದು, ಏನೇನೋ ಆಗ್ಬಹುದು, ಏನೋ ಶಿಕ್ಷೆಗಳು ಅನುಭವಿಸಬಹುದು. ವಿರೋಧಿಗಳ ಕೈಗೆ ಸಿಕ್ಕಿ ಜಗಳ, ಜಟ್ಟಿ, ಹೊಡೆದಾಟ, ಜೈಲು, ಕೋರ್ಟು, ಕೇಸು, ಸೊಳೆತನ, ವ್ಯಭಿಚಾರ, ಕದಿಯೋದು, ಸುಳ್ಳು ಹೇಳೋದು, ನಾನಾ ಥರದಲ್ಲಿ ಏನಾದರೂ ಮಾಡಿ ಶಿಕ್ಷೆ ಬರೋದು ಗ್ಯಾರಂಟಿ. ಬಂದು ಹೋಗಿದೆ, ಇವತ್ತು ಕೂಡ ಅದುವೇ ನಡೀತಾ ಇದೆ. ಇದನ್ನು ತಿಳಿದುಕೊಳ್ಳಲು ಬಹಳ ಜ್ಞಾನ ಬೇಕು. ವಿಶೇಷವಾಗಿ ದೇವರ ಜ್ಞಾನ ಇದ್ದವರು ಮಾತ್ರ ಇದನ್ನು ತಿಳಿದುಕೊಳ್ಳಬಹುದು. 27 ಅರಸನಾದ ರೆಹಬ್ಬಾಮನು ಅವುಗಳಿಗೆ ಬದಲಾಗಿ ತಾಮ್ರದ ಗುರಾಣಿಗಳನ್ನು ಮಾಡಿಸಿ ಅವುಗಳನ್ನು ಅರಮನೆಯ ದ್ವಾರಪಾಲಕರಾದ ಮೈಲಿಗಲ್ಲದ ದಳವಾಯಿಗಳಿಗೆ ಒಪ್ಪಿಸಿದನು. ನೋಡಿ, ಬಂಗಾರದನ್ನು ತಗೊಂಡು ಹೋದ್ರು, ಆಮೇಲೆ ಅವರು ತಗೊಂಡು ಹೋದ್ರು ಅಂತೇಳಿ ಇವನು ಏನ್ ಮಾಡ್ದ, ತಾಮ್ರದ್ದು ಮಾಡಿಸಿದ. ನೋಡಿ, ಆಗ ಬಂಗಾರಕ್ಕೆ ಬೆಲೆಯೋ ಅಥವಾ ತಾಮ್ರಕ್ಕೆ ಬೆಲೆಯೋ? ಏನಾಯ್ತು ಪರಿಸ್ಥಿತಿ? ತಾಮ್ರದನ್ನ ಮಾಡಿ ಇಡಿಸಿದ. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆದಿದ್ದರಿಂದ. ಅರಸನು ಯೆಹೋವನ ಆಲಯಕ್ಕೆ ಹೋಗುವಾಗಲೆಲ್ಲ ಅವರು ಅವುಗಳನ್ನು ಹಿಡಿದುಕೊಳ್ಳುವರು, ಅಲ್ಲಿಂದ ತಿರುಗಿ ಬಂದ ಮೇಲೆ ಅವುಗಳನ್ನು ತಮ್ಮ ಕೋಣೆಯಲ್ಲಿ ಇಡುವರು. ಅಲ್ಲಿಗೆ ಅರಸ ಹೋದಾಗ ಮಾತ್ರ ಇಡೋದು, ಅರಸಂದೆ ಬಂದಾಗ ಅಲ್ಲಿ ಇಡ್ತಾ ಇದ್ರು ಯಾವುದು, ಈ ಸಾಮಗ್ರಿಗಳನ್ನ. ಸರಿ, 29ನೇ ವಚನ. ರೆಹಬ್ಬಾಮನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯಹೂದ ರಾಜಕಾಲವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ರೆಹಬ್ಬಾಮನಿಗೂ ಯಾರೊಬ್ಬಾಮನಿಗೂ ಯಾವಾಗಲೂ ಯುದ್ಧ ನಡೀತಿತ್ತು. ಯಾರೊಬ್ಬಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದನಗರದೊಳಗೆ ಅವರ ಹಿರಿಯರಾದ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅಮ್ಮೋನಿಯಳಾದ ನಯಮ ಎಂಬಾಕೆಯು ಅವನ ತಾಯಿ, ಅನಂತರ ಅವನ ಮಗನಾದ ಅಬೀಯಾಮನು ಅವನಿಗೆ ಬದಲಾಗಿ ಅರಸನಾದನು. ಅಲ್ಲಿ ನೋಡಿ ಏನಾಯ್ತು, ಯಾವಗಳಿಬ್ಬರಿಗೆ ಜಗಳ ನಡೀತಲೇ ಇತ್ತು. ದೇವರು ಆರಿಸಿಕೊಂಡ ರೆಹಬ್ಬಾಮನಿಗೆ ಇನ್ನೊಬ್ಬನಿಗೂ ಕೂಡ. ಕಾರಣ ಯಾಕೆ? ಅವನು ವಿರೋಧಿ. ಹಾಗೆ ದೇವರನ್ನು ಅರಿತುಕೊಂಡು ದೇವರು ನಮ್ಮ ಜೀವಿತ ನಮ್ಮನ್ನು ನಡೆಸ್ತಾ ಇರುವಾಗ ತಿರುಗಿ ಲೋಕದ ವಿಷಯಗಳಿಗೆ ಹೋಗುವುದಾದರೆ ಅಲ್ಲಿ ವಿರೋಧಿಗಳೊಂದಿಗೆ ಯಾವಾಗಲೂ ಜಗಳ ಇದ್ದೇ ಇರುತ್ತದೆ, ಶಾಂತಿ ಸಮಾಧಾನ ಇರುವುದಿಲ್ಲ. ಆ ಕಾರಣ ದೇವರನ್ನು ಬಿಟ್ಟು ದೂರ ಹೋಗೋದ್ರಿಂದ ವಿಶೇಷವಾದ ಜ್ಞಾನ ಎಲ್ಲವನ್ನ ದೇವರು ವಾಪಸ್ ತೆಗೆದು ಬಿಡ್ತಾನೆ. ಅವರ ಮೇಲೆ ಇದ್ದಂತ ಪ್ರೀತಿಯನ್ನ ದೇವರು ಏನ್ ಮಾಡ್ತಾರೆ, ಅದನ್ನ ವಾಪಸ್ ತೆಗೆದುಕೊಂಡು ಬಿಡ್ತಾರೆ. ದೇವರವರ ಕಡೆಗೆ ಬೆನ್ನು ಹಾಕುವವರಾಗಿದ್ದಾರೆ. ಇತರರೊಂದಿಗೆ ಸೇರ್ಕೊಂಡು ಕುಡಿಯೋದು, ಮಾಡೋದು, ನಾನಾ ತರದ್ದು ಏನೇನೋ ತಿನ್ನೋದು, ವ್ಯಭಿಚಾರ, ಸೊಳ್ಳೆತನಗಳು, ಅದು ಇದೆಲ್ಲ ಪ್ರಾರಂಭವಾಗ್ತದೆ. ನಾನಾ ತರದ ಕಷ್ಟ, ಸಂಕಟ, ದುಃಖಗಳು, ಯಾವುದೇ ಕಾರಣಕ್ಕೂ ಶಾಂತಿ ಸಮಾಧಾನ ಇಲ್ಲದಿರುವುದು ದೇವರಿಂದ ದೂರ ಹೋಗುವಂತದ್ದು. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರು ದರ್ಶನ ಕೊಟ್ಟ ಮೇಲೆ, ಸ್ವೀಕಾರ ಮಾಡಿದ ಮೇಲೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ, ಮಾಡ್ತಾ ಇರುವಾಗ ಖಂಡಿತವಾಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಜೀವಿಸಬಾರದು. ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವರ ವೇಶ್ಯಾಟಿಕೆಗೆ ಕಾರಣವೇನು? ವಿಗ್ರಹಾರಾಧನೆ. ಹಾಗೆ ಇದಾಗಲೇ ಹೇಳಿದಾಗ ಉತ್ತರ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕೂಡ ಅದರಲ್ಲಿ ವಿಶೇಷವಾಗಿ ನಾನು ಬೀದರ್, ರಾಯಚೂರು, ಗುಲ್ಬರ್ಗ, ಆಮೇಲೆ ಇಲ್ಲಿ ಬಳ್ಳಾರಿ, ಬಿಜಾಪುರ, ಈ ಕಡೆಗೆಲ್ಲ ಆ ಕಡೆಲ್ಲ ಬಹಳ ನೋಡಿದ್ದೇನೆ. ಬಹಳ ವರ್ಷದಿಂದ ಸಾಯಂಕಾಲ ಹೊತ್ತಿಗೆ ಹನುಮಂತನ ಗುಡಿ ಅಂತ ಈ ದೇವದಾಸಿಗಳೆಲ್ಲ ಅಲ್ಲಿಗೆ ಬರೋದು. ಆಮೇಲೆ ಅವ್ರ ಹತ್ರ ವ್ಯಭಿಚಾರಕ್ಕೆ ಎಷ್ಟೋ ಗಂಡಸರು ಬರುವಂಥದ್ದು, ಹಗಲು ಎಲ್ಲೆಲ್ಲಿಗೆ ಇರ್ತದೆ, ಎಲ್ಲೆಲ್ಲಿಯೋ ಇರ್ತಾರೆ. ಹಾಗೆ ಕಾರಣ ಇವರ ಸೋಳೆತನಕ್ಕೆ ಕಾರಣ ಯಾವುದು? ದೇವರಿಂದ ದೂರ ಹೋದಂಥದ್ದು. ಅದು ಕೆಲವೊಂದು ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನ ಹಾಗೆ ವ್ಯಭಿಚಾರಕ್ಕಾಗಿ, ದೇವದಾಸಿಗಾಗಿ ಬಿಟ್ಟು ಬಿಡೋದು, ದೇವರಿಗಾಗಿ ಅಂತೇಳಿ. ಕಾರಣ ಅವರಿಗೆ ಮದುವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಕಕ್ಕೆ ಆಗೋದಿಲ್ಲ, ನೀ ಏನಾದ್ರೂ ಮಾಡ್ಕೊ ಅಂತೇಳಿ ಬಿಟ್ಟು ಬಿಡೋದು. ಅವಳಿಗೆ ಸ್ವಲ್ಪ ಆಸ್ತಿಯನ್ನು ಕೊಟ್ಟು ಬಿಡೋದು, ಇದು ನಿನಗೆ ಅಂತ ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಹಾಗೆ ಮಾಡಿ ಊರೇ ಗಂಡಸರು, ಯವನಸ್ಥ ಹುಡುಗರು ತೀರ ಕೆಟ್ಟು ಹೋಗಿ ಇಡೀ ಊರಿಗೆ ಸರ್ವನಾಶ ಅಂತ ಒಂದು ಪರಿಸ್ಥಿತಿ ಇದು ಕಣ್ಣಾರೆ ಕಂಡಿದ್ದೇನೆ. ಆದ್ದರಿಂದ
ಈ ಈಗಲೂ ಕೂಡ ನೋಡ್ಬೋದು, ಈ ವೇಷವಾಟಿಕೆ ಯಾರು ಮಾಡ್ತಾರೋ ಅವರು ವಿಗ್ರಹ, ಮಾಯಾ, ಮಂತ್ರ, ಜ್ಯೋತಿಷ ಜಾಸ್ತಿ ವಿಗ್ರಹದ ಬಳಿಗೆ ಹೋಗುವಂಥದ್ದು. ಅಂಥವರ ಸವಸವರು ತಮ್ಮ ಬಂಧುಗಳೇ ಆಗ್ಲಿ, ಯಾರೇ ಆಗ್ಲಿ, ಸ್ವಂತ ಎಂತ ಎಷ್ಟೇ ಹತ್ತಿರದ ಸ್ವಂತದವರೇ ಆಗ್ಲಿ, ಅವರ ಸವಾಸವನ್ನೇ ಬಿಟ್ಟು ಬಿಡಬೇಕು, ದೂರ ಅವರಲ್ಲಿ ಹೋಗಬಾರದು, ಅವರನ್ನು ಕೂಡ ಮನೆ ಸೇರಿಸಬಾರದು ಎಂಬುದಾಗಿ ಇದನ್ನು ನಾವು ಮುಂದೆ ಕೂಡ ಓದಿಕೊಳ್ಳಬಹುದು. ಈಗ ಒಂದರಸು 15ನೇ ಅಧ್ಯಾಯ 9ರಿಂದ ಓದಿಕೊಳ್ಳೋಣ. ಒಂದರಸು 15:9. ಇಸ್ರೇಲರ ಅರಸನಾದ ಯಾರೊಬ್ಬಾಮನ ಆಳ್ವಿಕೆಯ 20ನೆಯ ವರ್ಷದಲ್ಲಿ ಆಸನು ಯಹೂದದ ಅರಸನಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಅಲ್ಲಿ ಏನ್ ಮಾಡಿದ್ರು, ಯಾರೊಬ್ಬಾಮನ ಬದಲಾಗಿ ಈಗ ನಾವು 14:31 ಓದಿದಾಗ ಅವನ ಮಗನಾದ ಅಬೀಯಮನ ಅವನಿಗೆ ಬದಲಾಗಿ ಇವರಿಗೆ ಇಸ್ರೇಲ್ ಕುಲಕ್ಕೆ ಅವನು ಅರಸನಾದನು. ಇಲ್ಲಿ ನೋಡುವಾಗ ಆಸನು ಎಂಬವನು ಯಹೂದ ಕುಲಕ್ಕೆ, ಬೇರೊಂದು ಕುಲಗಳಿಗೆ ಅವನು ಅರಸನಾದನು. ದೇವರ ಸ್ತೋತ್ರವಾದ ಆದನು. ಇವನು ಯೆರೂಸಲೇಮಿನಲ್ಲಿ 40 ವರ್ಷ ಆಳಿದನು. ದೇವರ ನಾಮಕ್ಕೆ ಸ್ತೋತ್ರ. ಅಬಿಯಾಮನ ಕಾಲ ಮುಗಿದ ನಂತರ ಅಲ್ಲಿ ಏನಾಯ್ತು, ಇವನು ಆಸನು ಅರಸನಾದನು. ಅವನು ಇಷ್ಟು ವರ್ಷ ಆಳಿದಲ್ಲಿ 40 ವರ್ಷ ಇಸ್ರೇಲರನ್ನು ಜೆರುಸಲೇಮಿನಲ್ಲಿ ಆಳಿದ. ಅಬಿಷಾಲೋಮನ ಮಗಳಾದ ಮೀಕ ಎಂಬಾಕೆಯು ಇವನ ತಾಯಿ. ಇವನು ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು. ಈ ಆಸನು ಏನ್ ಮಾಡ್ದ, ದಾವೀದನ ಹೇಗೆ ದೇವರ ಮಾತಿಗೆ ತಕ್ಕಾಗಿ ನಡ್ಕೊಂಡೋ ಅದೇ ರೀತಿ ಇವನನ್ನು ದೇವರ ಅರಸನಾಗಿ ಮಾಡಿದ್ರು. ದಾವೀದನಾಗಿ ಇವನು ನಡ್ಕೊಂಡ. 12. ದೇವದಾಸಿಯರನ್ನು ದೇಶದಿಂದ ಹೊರಡಿಸಿ ತನ್ನ ಹಿರಿಯರು ಮಾಡಿಸಿದ್ದ ವಿಗ್ರಹಗಳನ್ನೆಲ್ಲ ತೆಗೆದು ಹಾಕಿದನು. ದೇವರ ನಾಮಕ್ಕೆ ಸ್ತೋತ್ರ. ಇವನು ಏನ್ ಮಾಡ್ದ, ದೇವರ ವಾಕ್ಯಗಳನ್ನ ತಿಳ್ಕೊಂಡು ಅಥವಾ ಜ್ಞಾನದ ಮೂಲಕ ಹತ್ರ ಮಾತಾಡಿರ್ಬೋದು. ದಾಸರು ಮಾಡಿದ ವಿಗ್ರಹಗಳು, ಹೌದರಲ್ಲಿ ಪುಟ್ಟಿ ಗಿಟ್ಟಿ ಅದು ಏನೆಲ್ಲೋ ಇರ್ತದೆ ಈ ದೇವದಾಸಿಯರ ಮನೆಯೊಳಗೆ, ಹೌದನ್ನ ಎಲ್ಲ ಹೊರಗಡೆ ಹಾಕಿದ. ಈ ದಾಸಿಯರನ್ನು ಕೂಡ ಊರಿಂದ ಹೊರಗಡೆ ಹಾಕಿದ. ಇದುವೇ ಆಗ್ಲೇ ಹೇಳಿದ್ದು, ದೇವರು ಕೂಡ ಅಂತವ್ರನ್ನ ಏನ್ ಮಾಡ್ತಾರೆ, ಹೊರಗೆ ತಳ್ಳಿಸೇ ಬಿಡ್ತಾರೆ. ಅವರು ಒಂದು ಊರಿನಲ್ಲಿ ಆ ರೀತಿ ಇದ್ರೆ ಆ ಊರಿಗೆ ಶಾಪ. ಇದು ಇವತ್ತು ಕೂಡ ಮನೆಯ ಶಾಪ. ನಾನು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಈಗ ಆಗ್ಲೇ ಹೇಳಿದಾಗೆ ಗುಲ್ಬರ್ಗ, ಬೀದರು, ವಿಜಯಪುರ, ಬಳ್ಳಾರಿಯಲ್ಲಿ ಇರುವಾಗ ಇವ್ರದ್ದು ಎಷ್ಟು ದೇವದಾಸಿ ಪುಟ್ಟಿಗಳನ್ನೆಲ್ಲ ತೆಗೆದು ಒಡೆದು ಹಾಕಿದ್ದ. ಒಂದೊಂದು ಮನೆ ಸರ್ವನಾಶ. ಎಷ್ಟೇ ಆಸ್ತಿ ಪಾಸ್ತಿ ಇದ್ರು ಎಷ್ಟೋ ಸಾವುಗಳು ಆ ಮನೆಯೊಳಗಡೆ, ತುಂಬಾ ಗಲೀಜಿ. ಕಾರಣ ದೇವದಾಸಿಗಳು. ಅದಲ್ಲದೆ ಕಡೆಗೆ ಈ ಒಂದು ವ್ಯಭಿಚಾರದಿಂದ ಬಹಳ ಮಂದಿಗೆ ಏಡ್ಸ್ ಕಾಯಿಲೆಗಳು. ಅವ್ರ ಹತ್ರ ಹೋದಂತ ಈ ಪುರುಷರು, ಯವನಸ್ಥ ಹುಡುಗರು, ಅವರಿಗೂ ಕೂಡ ಏಡ್ಸಿ ಒಂದು ಟೈಮಲ್ಲಿ ಬಹಳ ತುಂಬಿ ಹೋಯಿತು. ಕಾರಣ ಯಾವುದು, ಈ ವ್ಯಭಿಚಾರಿ ದೇವದಾಸಿಯರಿಂದ. ಆದ್ರಿಂದ ಅವ್ರು ಯಾರೇ ಆಗ್ಲಿ ಹೇಳಿದಾಗೆ ಅವರನ್ನು ದೂರ ಇಡಬೇಕು. ಎಂತ ಬಂಧುಗಳಾದ್ರೂ ಅವರ ಹತ್ರ ಹೋಗಿ ಯಾವುದೇ ಇದರಲ್ಲಿ ಇರಬಾರದು, ಅವರನ್ನು ಮನೆಯೊಳಗೆ ಸೇರಿಸಿಕೊಳ್ಳಬಾರದು. ಒಂದು ವೇಳೆ ಮತ್ತು ಆ ರೀತಿ ಮಾಡಿದ್ರೆ ಅವರ ಮೇಲೆ ಕೂಡ ದೇವರ ಕೋಪ ಎರಗುವುದರಲ್ಲಿ ಸಂಶಯವೇ ಇಲ್ಲ. ಇದು ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನ ತಿಳಿಸುವನಾಗಿದ್ದೇನೆ. ಶರಣಾಮಕ್ಕೆ ಸ್ತೋತ್ರ. ಈ ಅರಸ ಏನ್ ಮಾಡ್ದ, ದಾಸರನ್ನ ಊರಿಂದ ಹೊರಗಡೆ ಹಾಕಿದ, ಅವರ ಎಲ್ಲ ವಿಗ್ರಹಗಳನ್ನ ಒಡೆದು ಹಾಕಿದ. ದೇವರ ಸ್ತೋತ್ರ. ಇದು ಇವತ್ತು ಕೂಡ ಅದುವೇ ನಡೆಯಬೇಕಾಗಿದೆ, ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಾದರೆ. 13ನೇ ವಚನ. ಇವನ ತಾಯಿಯಾದ ಮಕ್ಕಳು ಅಶೇರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದ್ದರಿಂದ ಆಸನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋನ್ ಹಳ್ಳದ ಹತ್ತಿರ ಸುಡಿಸಿದನು. ದೇವರ ಸ್ತೋತ್ರವಾಗಲಿ. ನೋಡಿ, ಅಲ್ಲಿ ಏನಾಯ್ತು, ಅವನ ತಾಯಿ ಮಕ್ಕಳು, ಅವಳು ಕೂಡ ಈ ವಿಗ್ರಹಾರಾಧಕಳು. ಅದನ್ನೇ ಅರಸ ಏನ್ ಮಾಡ್ದ, ಕಿದ್ರೋನ್ ಒಂದು ನೀರು ಹರಿಯುವ ನದಿಯ ಬದಿಯಲ್ಲಿ ಅದನ್ನ ಕಡಿದು ಚೂರು ಚೂರು ಮಾಡಿ ಸುಡಿಸಿದ. ಹಾಗೆ ಇವತ್ತು ನಾವು ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ನಡೆಸ್ತಾ ಇರುವಾಗ ಯಾವುದೇ ವಿಗ್ರಹಗಳು ಅದು ಇದು ಯಾವುದೇ ಇರಬಾರ್ದು. ಇವತ್ತು ಉದಾಹರಣೆಗೆ ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ಯೇಸು ಅಂತೆ, ಮರಿಯಮ್ಮಂತೆ, ಶಿಲುಬೆ ಅಂತೆ, ಇನ್ನು ಏನೇನೋ ಮಾಡಿಕೊಂಡು ಆಮೇಲೆ ಕ್ರಿಸ್ಮಸ್ ತಾತಂತ ಬೊಂಬೆಗಳನ್ನ ಇಟ್ಟುಕೊಳ್ಳುವಂಥದ್ದು. ನನ್ನ ಸಹೋದರ ಸಹೋದರಿ, ಇದೆಲ್ಲ ಬಹಳ ಒಂದು ಕೆಟ್ಟದ್ದು. ದೇವರ ದೃಷ್ಟಿಯಲ್ಲಿ ಬೈಬಲಲ್ಲಿ ಓದುವಾಗ ಧರ್ಮೋಪದೇಶಕಾಂಡ 4ನೇ ಅಧ್ಯಾಯದಲ್ಲಿ ಹಾಗೂ ವಿಮೋಚನಾಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನೋಡುವಾಗ ಅಲ್ಲಿ ಯಾವುದೇ ರೂಪಗಳನ್ನ ಇಟ್ಟುಕೊಳ್ಳಬಾರದು ಅಂತ ಇದೆ.
ದೇವರು ವಾಣಿ ಮತ್ತು ಶಬ್ದ, ಅಗ್ನಿಸ್ತಂಭ, ಮೇಘಸ್ತಂಭ. ಆದರೆ 2025ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವೆತ್ತಿ ಬಂದರು, ಎಲ್ಲವನ್ನ ತಿಳಿಸಿದರು, ಮರಣ ಹೊಂದಿದರು, ಸಮಾಧಿ ಮಾಡಿಸಿಕೊಂಡ್ರು, 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದರು. ಈಗ ನಮ್ಮ ಮಧ್ಯದಲ್ಲಿ ಅವರು ಆತ್ಮ ಸ್ವರೂಪನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅವರಿಗೆ ರೂಪ ಇಲ್ಲ. ಆ ಮನುಷ್ಯನ ರೂಪದಲ್ಲಿದ್ದಾಗ ನಮ್ಮ ಹಾಗೆ ಮಾತಾಡಿದ್ರು, ಊಟ ಮಾಡಿದ್ರು, ಹಾಗೆ ಅವರು ಹೋದ್ರು ಮೇಲೆ. ಆದ್ರಿಂದ ಯಾವುದೇ ವಿಗ್ರಹ ನಮ್ಮಲ್ಲಿ ಇರಬಾರದು. ಹಾಗೆ ಪರಮಾತ್ಮನು ಭಗವಂತನು ಅವರೇ ಆಗಿದ್ದಾರೆ, ಅವರಿಗೂ ರೂಪ ಇಲ್ಲ. ಈಶ್ವರ, ಪರಮೇಶ್ವರ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ, ಅಲ್ಲಾ ಅಕ್ಬರ್, ಎಲ್ಲ ಒಬ್ಬನೇ, ರೂಪ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿ ಇಂಥವರ ಸಹವಾಸವನ್ನ ಬಿಟ್ಟು ಬಿಡಬೇಕು. ಒಂದು ವೇಳೆ ನಮ್ಮಲ್ಲಿ ಯಾರಾದ್ರೂ ಹಾಗೆ ಇರುವುದಾದ್ರೆ ಅದನ್ನ ಏನ್ ಮಾಡ್ಬೇಕು? ನಮ್ಮ ಮನೆಯಲ್ಲಿ ಇರುವುದಾದ್ರೆ, ಹೆಂಡತಿ ಮಕ್ಕಳು ಆ ರೀತಿ ಮಾಡುವುದಾದ್ರೆ ಖಂಡಿತವಾಗಿ ಅದನ್ನ ಸುಟ್ಟು ಬಿಡಬೇಕು, ಹೊರಗಡೆ ತೆಗೆದು ಎಸೆಯಲೇಬೇಕು. ದೇವರ ವಚನಗಳನ್ನ ಮಾತ್ರ ಮನೆಯಲ್ಲಿ ಬರೆದು ಹಾಕಬಹುದು. ಇವತ್ತು ಕ್ರಿಸ್ಮಸ್ ಹಬ್ಬ ಬಂತು ಅಂತೇಳಿ ಕ್ರಿಸ್ಮಸ್ ತಾತ ಅದು ಇದು ಗೋಧಲಿ ಅಂತೇಳಿ ಕುರಿಗಳನ್ನ ಮಾಡ್ಕೊಳ್ತಾರೆ, ಹಸುಗಳನ್ನ ಮಾಡ್ಕೊಳ್ತಾರೆ. ಪಕ್ಕ ವಿಗ್ರಹಾರಾಧನೆ. ಇದು ಯೆಶಾಯ 1ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಆ ಕ್ರಿಸ್ಮಸ್ ವಿಷಯವೇ ಬೇರೆ ಇದೆ. ಇದು ಮುಂದಿನ ದಿವಸಗಳಲ್ಲಿ ಅದರ ಸಂದೇಶವನ್ನ ನಾವು ಕೇಳಿಕೊಳ್ಳಬಹುದು. ಆದ್ರಿಂದ ಯಾವುದೇ ರೂಪ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರ. 14ನೇ ವಚನ. ಇವನು ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು ಹಾಳು ಮಾಡಿದ್ದರೂ ತನ್ನ ಜೀವಮಾನದಲ್ಲೆಲ್ಲ ಯಥಾರ್ಥ ಮನಸ್ಸಿನಿಂದಲೂ ಯೆಹೋವನಿಗೆ ನಡೆದುಕೊಂಡನು. ಅಲ್ಲಿ ಯಥಾರ್ಥ ಮನಸ್ಸಿನಿಂದ ವಾಕ್ಯಕ್ಕನುಸಾರವಾಗಿ ಅರಸನು ನಡೆದುಕೊಂಡ. ಇದಲ್ಲದೆ ತನ್ನ ತಂದೆಯು ತಾನು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ಯೆಹೋವನ ಆಲಯದಲ್ಲಿ ಇಡಿಸಿದನು. ದೇವರ ಸ್ತೋತ್ರವಾಗಲಿ. ತನ್ನ ತಂದೆಯು ತಾನು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರದ ಪಾತ್ರೆ ಅಂದ್ರೆ ದೇವರಿಗಾಗಿ ಬೆಳ್ಳಿ ಬಂಗಾರದ ಪಾತ್ರೆಗಳು, ಅದರಲ್ಲಿ ಏನು ಉಪಯೋಗ ಮಾಡ್ತಾ ಇರಬಹುದು. ಆಗ ಯಜ್ಞ ಎಲ್ಲ ಅರ್ಪಿಸುವಾಗ ಅದನ್ನು ಮಾತ್ರ ದೇವಾಲಯದಲ್ಲಿ ತಂದಲ್ಲಿ ಏನ್ ಮಾಡಿದವನು, ಈ ಆಸನು ಎಂಬ ಅರಸನು ಅಲ್ಲಿ ತಂದು ಇದನ್ನ ಇಡಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಒಂದು ಅರಸು 15:33 ಓದಿಕೊಳ್ಳೋಣ. ಒಂದು ಅರಸು 15ನೇ ಅಧ್ಯಾಯ 33 ಓದಿಕೊಳ್ಳೋಣ. ಯಹೂದದ ಅರಸರಾದ ಆಸನ ಆಳ್ವಿಕೆಯ 3ನೇ ವರ್ಷದಲ್ಲಿ ಅಹೀಯನ ಮಗನಾದ ಬಾಷನು ಇಸ್ರೇಲರ ಅರಸನಾಗಿ ಕಿರ್ಚದಲ್ಲಿದ್ದುಕೊಂಡು 24 ವರ್ಷ ಆಳಿದನು. ಇವನು ಇಸ್ರೇಲರನ್ನು ಪಾಪಕ್ಕೆ ಪ್ರೇರೇಪಿಸಿದ ಯಾರೊಬ್ಬನ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ನೋಡಿ, ಅಲ್ಲಿಂದಲೇ ಬಂದು ಏನಾಯ್ತು, ಬಾಷನು ಎಂಬ ಒಂದು ಅರಸನ ಬಳಿಗೆ ಬಂದ್ರು. ದೇವ್ರು ಅಲ್ಲಿಂದ ಅವನನ್ನು ಆರಿಸಿಕೊಂಡ್ರು. ಆಗ ಅವನು ಏನ್ ಮಾಡ್ದ, ಸೊಲೊಮೋನನ ಮಗ ಯಾರೊಬ್ಬಾಮನು ಇಸ್ರೇಲರನ್ನು ತಪ್ಪಿ ನಡೆಸಿದ ಹಾಗೆ ಯೆಹೋವನ ದೃಷ್ಟಿಯಲ್ಲಿ ಈ ಅರಸನು ಕೂಡ ಏನಾದ, ಅಲ್ಲಿ ಖಂಡಿತವಾಗಿ ಅಲ್ಲಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ನೋಡಿ, ಅಲ್ಲಿಂದ ಇದು ಕೂಡ ಇವತ್ತು ಒಂದೊಂದು ಸಂತಾನವನ್ನೇ ದೇವರು ದಾವೀದನ ಸಂತಾನವನ್ನೇ ಆರಿಸಿಕೊಂಡ್ರಾಗೆ ಬಂದಾದಾಗ ಖಂಡಿತವಾಗ್ಲೂ ಅಲ್ಲಿ ಏನ್ ಮಾಡಿದ್ರು ನೋಡಿ. ಈಗ ನಾವು ಹಿಂದೆ ನೋಡಿದಾಗ ಆಸನು ಮಾತ್ರ ದೇವರಿಗೆ ಸರಿಯಾಗಿ ನಡ್ಕೊಂಡ, ಅವನ ಮೇಲೆ ದೇವರ ಪ್ರೀತಿ ಆಯ್ತು. ಆಮೇಲೆ ಇಲ್ಲಿ ನೋಡುವಾಗ ಈ ಅರಸನು ಕೂಡ ಕೆಟ್ಟದ್ದು ಮಾಡಿದ್ರಿಂದ ದೇವರ ದೃಷ್ಟಿಯಲ್ಲಿ ಕೆಟ್ಟವನಾದ. ಹಾಗೆ ಇವತ್ತು ಯಾರು ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ, ಯಾವುದೇ ಗ್ರಂಥ ಇರ್ಬೋದು, ಯಾವುದೇ ಮನುಷ್ಯರು ಇರ್ಬೋದು, ಖಂಡಿತವಾಗಿ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಬಹಳ ಎಚ್ಚರದಿಂದ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ದ್ರೋಹಿಯಾದನು. ಆಗ ಯೆಹೋವನು ಹನಾನಿಯ ಮಗನಾದ ಯಾಹುವಿನ ಮುಖಾಂತರವಾಗಿ ಅವನಿಗೆ ಹೇಳಿದ್ದೇನೆಂದರೆ, ನಾನು ನಿನ್ನನ್ನು ಧೂಳಿನಿಂದ ಎತ್ತಿ ನಿನ್ನ ಪ್ರಜೆಗಳಾದ ಇಸ್ರೇಲರ ನಾಯಕನನ್ನಾಗಿ ಮಾಡಿದರೂ ನೀನು ಯಾರೊಬ್ಬನ ಮಾರ್ಗದಲ್ಲಿ ನಡೆದು ನನ್ನ ಜನರಾದ ಇಸ್ರೇಲರನ್ನು ಪಾಪಕ್ಕೆ ಪ್ರೇರಿಸಿ ಅವರ ಪಾಪದ ಮೂಲಕವಾಗಿ ನನಗೆ ಕೋಪವನ್ನೆಬ್ಬಿಸಿದ್ದರಿಂದ ನಿನ್ನನ್ನು ನಿನ್ನ ಮನೆಯವರನ್ನು ಅಳಿಸಿ ಬಿಡುವೆನು ಅಂತ. ಯಾರಿಗೆ? ಈ ಬಾಷನು ಅಂತ ಹೇಳಿದಂತ ಅರಸನಿಗೆ. ನಾನು ನಿನ್ನನ್ನು ಧೂಳಿನಿಂದ ಎತ್ತಿ ಅಂದ್ರೆ ಅವನು ಬಹಳ ಪಾಪ ಮಾಡಿರ್ಬೋದು, ಬಡತನದಲ್ಲಿರ್ಬೋದು, ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದಿರ್ಬೋದು. ಆದ್ರೆ ನೀನು ನನಗೆ ಬೇಕು ಅಂತ ನಿನ್ನನ್ನು ಧೂಳಿನಿಂದ ಎತ್ತಿ ನಾನು ನಿನ್ನನ್ನು ಅರಸನನ್ನಾಗಿ ಮಾಡಿ ಇಸ್ರೇಲರಿಗೆ ಅಧಿಪತಿಯನ್ನಾಗಿ ಮಾಡಿದೆ. ಆದ್ರಿಂದ ನೀನು ಏನ್ ಮಾಡ್ದ, ಯಾರೊಬ್ಬಮ್ಮನ ಹಾಗೆ
ಇಸ್ರೇಲರಿಗೆ ಗೊತ್ತಿಲ್ಲದೆ ತಪ್ಪಾದ ಮಾರ್ಗದಲ್ಲಿ ಅವರನ್ನು ನಡೆಸಿದ್ಯಾ, ನೀನು ಅವರನ್ನು ಕೆಡಿಸಿದ್ದೀಯಾ, ನನಗೂ ಕೂಡ ಕೋಪ ಬರುವ ಹಾಗೆ ಮಾಡಿದ್ದೀಯಾ, ಆದ್ರಿಂದ ನಿನ್ನ ಮನೆಯವರನ್ನು ಅಳಿಸಿ ಬಿಡುವೇನು. ನೋಡಿ, ದೇವರ ಕೋಪ, ಪರಮಾತ್ಮ ಭಗವಂತನ ಮಾತು ಎಷ್ಟರ ಮಟ್ಟಿಗಿದೆ. ಆ ದೇವರು ಆರಿಸಿಕೊಂಡ ಮೇಲೆ ತಪ್ಪಾಗಿ ನಡೆದು ಇತರರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿದರೆ ನಿನ್ನ ಮನೆಯವರನ್ನ ಅಳಿಸಿ ಬಿಡುತ್ತೇನೆ. ಯೆಹೋಶುವ ಹೊಸೆಯ 9ನೇ ಅಧ್ಯಾಯದಲ್ಲಿ ಇದನ್ನು ಕೂಡ ಆಗ್ಲೇ ನಾವು ಮೊನ್ನೆ ಎಲ್ಲ ತಿಳಿದುಕೊಂಡಿದ್ದೇವೆ. ಅಲ್ಲಿ ಎಫ್ರಾಯಿಮ್ ಏನ್ ಮಾಡ್ದ, ಜೋಸೆಫನ ಮಗ ಎಫ್ರಾಯಿಮ್ ವಿಗ್ರಹಾರಾಧನೆಗೆ ಹೋದುದರಿಂದ ನಿನ್ನನ್ನು ಹೇಗೆ ಕ್ಷಮಿಸಲಿ, ನಿನ್ನ ಕರುಳ ಕುಡಿಯನ್ನು ನಾಶ ಮಾಡುವೇನು, ನಿನ್ನ ಹೆಂಡತಿಯ ಗರ್ಭವನ್ನು ಬತ್ತಿಸಿ ಬಿಡುವೇನು, ಎದೆಹಾಳನ್ನ ಬತ್ತಿಸಿ ಬಿಡುವೇನು, ಮಕ್ಕಳು ಹುಟ್ಟಿದ್ರೆ ಬದುಕುವುದಿಲ್ಲ ಅಂತೇಳಿ ಬಹಳ ಕಠಿಣವಾಗಿ ಎಚ್ಚರಿಸ್ತಾರೆ. ಹಾಗೆ ಧರ್ಮೋಪದೇಶಕಾಂಡದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಅಂತರದ ನಿಮ್ಮ ಹೆಸರನ್ನು ಧೂಳಿನಲ್ಲಿ ಬರೆಸಿಬಿಡುವೆನು, ನಿಮ್ಮ ಸಂತಾನವನ್ನೇ ಅಳಿಸಿ ಹಾಕುವೆನು ಅಂತ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಕಾರಣ ದೇವರಿಂದ ಆಯ್ಕೆಗೊಂಡ ಮೇಲೆ, ದೇವರು ಆರಿಸಿಕೊಂಡ ಮೇಲೆ, ಬಹಳ ಕಷ್ಟ ಸಂಕಟ ದುಃಖದಿಂದ ಬಿಡುಗಡೆ ಮಾಡಿ ಆರಿಸಿಕೊಂಡ ಮೇಲೆ ಮತ್ತೆ ಹಿಂದಿನ ಮಾರ್ಗಕ್ಕೆ ಹೋದ್ರೆ ಇದುವೇ ನೋಡಿ ಬರ್ತಾ ಇರೋದು ಕಷ್ಟ, ಸಂಕಟ, ದುಃಖಗಳು. ಮನೆಯವರನ್ನೇ ಅಳಿಸಿಬಿಡುವೆ ಅಂದ್ರೆ ಸಂತಾನವನ್ನೇ ನಾಶ ಮಾಡ್ತೇನೆ. ಇದುವೇ ಇವತ್ತು ದೇವರ ಕೋಪ. ಯಾವುದೇ ಮಾಯಾ ಮಂತ್ರ ಜ್ಯೋತಿಷ, ಯಾವುದೇ ದೇವ ಮಾನವರ ಹತ್ರ ಹೋದ್ರು, ಎಲ್ಲೆಲ್ಲಿಗೆ ಹೋದ್ರು, ಏನೇ ಪೂಜೆ ಮಾಡಿಸಿದ್ರು, ಏನೇ ಹೋಮ ಮಾಡಿಸಿದ್ರು ಏನು ನಡೆಯೋದಿಲ್ಲ. ಸೃಷ್ಟಿಕರ್ತನದ ದೇವರಿಗೆ ಯಾವುದು ಬೇಕಾಗಿಲ್ಲ. ಆದ್ರಿಂದ ಬಹಳ ಎಚ್ಚರ. ಇದನ್ನ ಕೆಲವರು ಗೊತ್ತಿದ್ರು ಕೂಡ ತಿಳಿಸೋದಿಲ್ಲ. ತಿಳಿಸಿದ್ರೆ ಸಭೆಗೆ ಬರುವುದಿಲ್ಲ, ನಮ್ಮ ಹತ್ರ ಬರುವುದಿಲ್ಲ, ನಮಗೆ ದುಡ್ಡಾಗುವುದಿಲ್ಲ, ಜನ ಖಾಲಿ ಆಗ್ತಾರೆ ಅಂತೇಳಿ ಕೆಲವರು ಗೊತ್ತಿದ್ರು ಕೂಡ ತಿಳಿಸೋದಿಲ್ಲ, ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ನೋಡಿ, ಇವತ್ತು ಬೇರೆ ಒಂದು ಇದು ಯಾವುದೋ ದೇವಸ್ಥಾನವಾಗ್ಲಿ ಅಥವಾ ಮಠ ಮಂದಿರಗಳೇ ಆಗ್ಲಿ, ಎಲ್ಲಿಗೆ ಹೋದ್ರು ಕೂಡ ಅವರು ಏನಿದ್ರೆ ಎಲ್ಲ ಗಂಟೆ ಮನೆ ಆರಿಸೋದು, ಪೂಜೆ ಕೊಡೋದು, ಆ ಪ್ರಸಾದ ಈ ಪ್ರಸಾದ ಆ ತೀರ್ಥ ಅಂತ ಹೇಳಿ ಕೊಟ್ಟು ಕಳಿಸಿ ಬಿಡ್ತಾರೆ. ಯಾಕೆ? ಅಲ್ಲಿ ಸರಿಯಾಗಿ ವಿಷಯವನ್ನು ತಿಳಿಸಿದ್ರೆ ಜನ ಬರೋದಿಲ್ಲ, ಅವರಿಗೆ ದುಡ್ಡು ಆಗೋದಿಲ್ಲ, ಅವರ ಜೀವನ ನಡೆಸಕ್ಕೆ ಆಗೋದಿಲ್ಲ, ಐಶ್ವರ್ಯ ಆಡಂಬರ ಜೀವನ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇಂಥದನ್ನ ತಿಳಿಸೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದ್ರೆ ಇದನ್ನ ಸರಿಯಾಗಿ ತಿಳಿಸಬೇಕಾದ್ರೆ ದೇವರಿಂದ ಆಯ್ಕೆಗೊಂಡವರು ಮಾತ್ರ, ದೇವರು ಸರಿಯಾಗಿ ಯಾರನ್ನ ಆರಿಸಿಕೊಳ್ತಾರೋ ಅಂತವರು ಮಾತ್ರ ಈ ವಿಚಾರನ ಅವರು ಯಾವುದಕ್ಕೂ ಆಸೆ ಪಡದೆ ತಿಳಿಸುವವರಾಗಿದ್ದಾರೆ. ಹಾಗೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅಲ್ಲಿ ಏನ್ ಮಾಡ್ತಾರೆ, ನಿನ್ನನ್ನು ನಿನ್ನ ಮನೆಯವರನ್ನು ಅಳಿಸಿ ಬಿಡುವೇನು. ಆಗ ದೇವರು ದರ್ಶನ ಕೊಡುವುದು ಯಾಕೆ? ಯಾರೊಬ್ಬರು ನಾಶವಾಗಬಾರದು. ನ್ಯಾಯ ತೀರ್ಪಿನ ಭೂಲೋಕದ ಜೀವನದಲ್ಲಿ ಜೀವನ ಅಂತ್ಯಗೊಳ್ಳುವುದಕ್ಕಿಂತ ಮೊದಲು ಪರಿಶುದ್ಧರಾಗಿ ಪರಲೋಕವನ್ನು ಸಂಪಾದನೆ ಮಾಡಿ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು. ನ್ಯಾಯ ತೀರ್ಪಿನ ದಿವಸ ನಿಮ್ಮ ಆತ್ಮ ನನ್ನೊಂದಿಗೆ ಪರಲೋಕಕ್ಕೆ ಬರಬೇಕು ಅಂತೇಳಿ ಯಾರ್ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಮಾತ್ರ ದೇವರು ದರ್ಶನವನ್ನ ಕೊಡ್ತಾರೆ, ಎಲ್ಲರಿಗೂ ಕೂಡ ಅಲ್ಲ. ದೇವರು ನಾಮಕ್ಕೆ ಸ್ತೋತ್ರ. ಇದು ಯೆರೆಮೀಯ 4ನೇ ಅಧ್ಯಾಯ 7 ಮತ್ತು 8ನೇ ವಚನ, ರೋಮಪುರದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಅಪೊಸ್ತಲನಾದ ಪೌಲರ ಮುಖಾಂತರ ರೋಮನರಿಗೆ ದೇವರು ತಿಳಿಸಿದ್ದಾರೆ, ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವೆನು, ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಅಂತ ನಾವು ಇವತ್ತು ಎಲ್ಲಾ ಗ್ರಂಥಗಳಲ್ಲಿ ಕೂಡ ನೋಡುವಾಗ ಬೇಕಾದವರನ್ನು ದೇವರಿಗೆ ಯಾರ್ಯಾರು ಬೇಕಾ ಅವರಿಗೆ ಮಾತ್ರ ಸರಿಯಾಗಿ ಅವರನ್ನ ಆರಿಸಿಕೊಳ್ತಾರೆ, ಬೇಡದವರನ್ನ ಬಿಟ್ಟೇ ಬಿಡುತ್ತಾರೆ. ಹಾಗೆ ಬಹಳ ಎಚ್ಚರವಾಗಿರಬೇಕು. ನೆಬಾಟನ ಮಗನಾದ ಯಾರೊಬ್ಬನ ಮನೆಗಾದ ಗತಿಯು ನಿನ್ನ ಮನೆಗೂ ಆಗುವುದು. ಅಲ್ಲಿ ನೋಡಿ, ಹಿಂದೊಬ್ಬನ ಮನೆಗೆ ಅದೇ ರೀತಿ ಆಗೋಯ್ತು. ಹಾಗೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾರಿಗೆ? ಈ ಭಾಷ ಎಂಬ ಅರಸನಿಗೆ, ಅವನಿಗೆ ಆದ ಗತಿ ನಿನಗೂ ಅಂತ ಕಷ್ಟ ಸಂಕಟ ದುಃಖ ನಿರ್ನಾಮ ನಿನಗೂ ಕೂಡ ಆಗ್ಬಹುದು, ಎಚ್ಚರ ಅಂತಾಗ ಇದ್ರ ಅರ್ಥ ದೇವರಿಗೆ ವಿರುದ್ಧವಾಗಿ ನಡೆದಾಗ ಅವರಿಗೆ ಬರುವಂತಹ ಕಷ್ಟ ಸಂಕಟ ದುಃಖಗಳು ಏನು ಅಂತೇಳಿ ಇತರರು ಕೂಡ ನೋಡಿ ಇದನ್ನು ತಿಳ್ಕೊಳ್ಬೇಕು, ನಡತೆಯನ್ನು ಸರಿ ಮಾಡ್ಕೊಳ್ಬೇಕು ಅಂತ ಇದರ ಅರ್ಥ. ನಿನ್ನ ಕುಟುಂಬದವರಲ್ಲಿ ಪಟ್ಟಣದೊಳಗೆ ಸಾಯುವವರನ್ನು ನಾಯಿಗಳು, ಅಡವಿಯಲ್ಲಿ ಸಾಯುವವರನ್ನು ಪಕ್ಷಿಗಳು ತಿಂದು ಬಿಡುವು ಎಂಬುದೇ. ನೋಡಿ, ಮತ್ತೆ ಹೇಳ್ತಾರೆ, ನೀನು ನಿನ್ನ ತಾಯಿಯು ನಿನ್ನ ಕುಟುಂಬದವರು ಎಲ್ಲ ಈ ರೀತಿ ದ್ರೋಹಿಗಳಾದುದರಿಂದ, ನನಗೆ ವಿರುದ್ಧವಾಗಿ ನಡೆದುದರಿಂದ
ಈ ಪಟ್ಟಣದೊಳಗೆ ಸಾಯುವರೆಲ್ಲ ನಾಯಿಗಳು ತಿಂದು ಬಿಡ್ತಾರೆ, ಸಾಯುವರನ್ನು ಪಕ್ಷಿಗಳು ನಾಯಿಗಳು ತಿಂದು ಬಿಡ್ತಾರೆ. ಅಂದ್ರೆ ಸಮಾಧಿ ಮಾಡಕ್ಕೂ, ಹೆಣ ಸಮಾಧಿ ಮಾಡಕ್ಕೂ ಅಲ್ಲಿ ಸ್ಥಳ ಇಲ್ಲ, ಆ ರೀತಿ ಬಂದು ಹೋಗ್ತದೆ. ಅಂದ್ರೆ ಏನಾಗ್ತದೆ ಅಲ್ಲಿ, ಉದಾಹರಣೆಗೆ ಇವತ್ತು ನಾವು ನೋಡ್ಬೋದು, ಪಟ್ಟಣಕ್ಕೆ ಪಟ್ಟಣವೇ ನಾಶ ಆಗ್ತದೆ, ಬೆಟ್ಟ ಗುಡ್ಡ ಜರಿದು ಹೋಗ್ತದೆ, ಇಡೀ ಜನ ಸರ್ವ ನಾಶ ಆಗ್ತದೆ. ಅಂಥವ್ರನ್ನ ಸಮಾಧಿ ಮಾಡಕ್ಕೂ ಅಲ್ಲಿ ಸ್ಥಳ ಇರುವುದಿಲ್ಲ. ಒಂದು ವೇಳೆ ಅವರು ಅಡವಿಯಲ್ಲಿ ಹೋದಾಗ ಸಾಯ್ಬಹುದು, ಅಥವಾ ಪಟ್ಟಣದಲ್ಲಿ ಹೋದಾಗ ಎಲ್ಲಿಯೋ ಸಾಯ್ಬಹುದು, ನಾಯಿಗಳು ನೆಕ್ಕಬಹುದು, ತಿನ್ಬಹುದು. ಈ ಜಬಲು ಸ್ಥಳೀಯ ಪರಿಸ್ಥಿತಿ ಕೂಡ ಇದುವೇ ಆಯಿತು. ಇದನ್ನು ಕೂಡ ನಾವು ಬಹಳ ಸಲ ಓದಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಮುಂದೆ ಕೂಡ ನಾವು ಅದನ್ನು ತಿಳಿದುಕೊಳ್ಳಬಹುದು. ಆದ್ರಿಂದ ದೇವರ ದರ್ಶನವಾದ ಮೇಲೆ ನನ್ನ ಸಹೋದರ ಸಹೋದರಿಯರೇ, ಈ ಸುಳ್ಳು ಬೋಧಕರು ಪ್ರವಾದಿಗಳನ್ನು ಬಿಟ್ಟು, ಖಂಡಿತವಾಗಿ ಅವರನ್ನ ಇವರನ್ನ ಬಿಟ್ಟು, ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಮಾತು ಇದು ನಿಜವಾಗಿ ಎಲ್ಲ ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳನ್ನ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ, ಇವತ್ತು ಕೂಡ ತಿಳಿದುಕೊಂಡಿದ್ದೇವೆ. ಅದರಂತೆ ನಡೆದು ಆಶೀರ್ವಾದ ಪಡೆದುಕೊಳ್ಳಬೇಕು. ಹಾಗಾದರೆ ಮಾತ್ರ ಅವರವರ ಮಕ್ಕಳಿಗೂ ಕೂಡ ದೇವರ ಆಶೀರ್ವಾದ. ಇಲ್ಲದ್ರೆ ಖಂಡಿತವಾಗಿ ದೇವರ ಕೋಪಕ್ಕೆ ಗುರಿಯಾಗುವುದು ಖಂಡಿತ. ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಹಿಂದೆ ನಡೆದು ಹೋಗಿದೆ, ಈಗಲೂ ನಡೀತಾ ಇದೆ. ಆದರೆ ನಾನು ನಿಮಗೆ ಶಾಪ ಹಾಕುವವನಲ್ಲ, ಸತ್ಯ ಸುವಾರ್ತೆ ದೇವರ ಮಾತನ್ನ ತಿಳಿಸುವವನಾಗಿದ್ದೇನೆ. ಎಚ್ಚರ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ನಾನು ಕೂಡ ವಿಶೇಷವಾಗಿ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ನಾವೇನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೂ ದೇವರೇ ನಮ್ಮನ್ನು ಕ್ಷಮಿಸಲಿ. ಕರ್ತನೆ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ರಕ್ಷಣೆ ಹೊರತು ಇನ್ನು ಯಾರಿಂದಲೂ ಇಲ್ಲ, ಬೇರೆ ಒಬ್ಬರು ಯಾರು ಅಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರು ನೀವೇ ಆಗಿದ್ದೀರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕೂಡ ತಿಪ್ಪೆಯಿಂದ ಎತ್ತಿದಕ್ಕಾಗಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ಹೋದಲ್ಲಿ ಬಂದಲ್ಲಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.